ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೀರ್ಬಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಸಾರ್ವಜನಿಕ ಕುಂದುಕೊರತೆಗಳ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ಶ್ರೀಮತಿ ಚೆನ್ನವ್ವ ಕಲ್ಲಪ್ಪ ಕಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಹಿಸಿಕೊಂಡಿದ್ದರು. ಈ ಸಭೆಯ ಉದ್ಘಾಟನೆಯನ್ನು ಶ್ರೀಮತಿ ಸ್ವರೂಪ ಕೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಧಾರವಾಡ ಇವರು ವಹಿಸಿಕೊಂಡಿದ್ದರು. ಸಭೆಯಲ್ಲಿ ಶ್ರೀ BS ಮೂಗನೂರ್ಮಠ, ಮಾನ್ಯ ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್ ಧಾರವಾಡ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. PY ಸಾವಂತ್, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಕಲಘಟಗಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಾಲೂಕಿನ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಂವಿಧಾನದ ಪೀಠಿಕೆಯನ್ನು ಹೇಳುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಯಿತು. ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ. ಈಗ ಈ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿ ಸನ್ಮಾನ್ಯ ಶ್ರೀ PY ಸಾವಂತ್ ಸರ್, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಕಲಘಟಗಿ ಇವರಿಂದ. ಸಭೆಯ ಮೀಟಿಂಗ್ಗೆ ಉಪಸ್ಥಿತರಿರುವಂಥ ನಮ್ಮ ಪಂಚಾಯತ್ನ ಮನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀಮತಿ ಸ್ವರೂಪ ಮೇಡಮ್, ಗ್ರಾಮ ಪಂಚಾಯತಿ ಮಾಡುವಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ನ ನಮ್ಮ ಉಪ ಕಾರ್ಯದರ್ಶಿಗಳಾದಂಥ BS ಮೂಗನೂರ್ಮಠ ಸರ್ ಅವರು ಹಾಗೂ ಎಲ್ಲ ಕಲಘಟಗಿ ತಾಲೂಕಿನ ಎಲ್ಲ ವ್ಯವಸ್ಥಾಪನಾ ಇಲಾಖೆಯ ಅಧಿಕಾರಿಗಳು ಹಾಗೂ ಬೀರ್ಬಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಸಹೋದರಿಯರು ಹಾಗೂ ಪತ್ರಕರ್ತ ಸ್ನೇಹಿತರು, ಸರ್ಕಾರದ ಆದೇಶದಂತೆ ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರತಿ ತಿಂಗಳು ಯಾವುದೋ ಗ್ರಾಮ ಪಂಚಾಯತಿಗೆ ಸ್ವತಃ ಹೋಗಿ ಜಿಲ್ಲಾ ಪಂಚಾಯತ್ ಧಾರವಾಡವರು ನಮ್ಮ ನಿಮ್ಮೆಲ್ಲರಿಗೂ ಉದ್ಘಾಟನೆ ನೋಡಿದಾರನ್ನ ಗಮನಿಸಬೇಕಾಗಿ ಕೇಳ್ಕೊಡ್ತೇನೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರು, ಸದಸ್ಯರೇ, ಈ ಪಂಚಾಯತಿಯ ಸಾರ್ವಜನಿಕರೇ, ಮತ್ತು ನನ್ನ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಹೋದ್ಯೋಗಿಗಳೇ, ಮಾಧ್ಯಮದವರು, ಸರ್ಕಾರದ ನಿರ್ದೇಶನದಂತೆ ನಾವು ಆಡಿದಾಗ ಪಂಚಾಯತಿಗಳಿಗೆ ಹೋಗಿ ಏನಾದರೂ ಸಮಸ್ಯೆಗಳಿದ್ದರೆ ನಾವು ಕುಂದುಕೊರತೆ ಸಭೆ ನಡೆಸಬೇಕು ಅಂತೇಳಿ ಕಳೆದ 1 ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ. ಕಲಘಟಗಿ ಸ್ವಲ್ಪ ದೂರ ಆಗುತ್ತೆ ಧಾರವಾಡಕ್ಕೆ ಅಂತೇಳಿ ಇಲ್ಲಿ ಯಾವ್ದಾದ್ರು ಹೋಗೋಣ ಅಂತೇಳಿ ಲಾಸ್ಟ್ 2 ತಿಂಗಳಿಂದ ಈ ಕಡೆ ಭಾಗದಲ್ಲಿ ತುಂಬ ಮಾಡ್ತಾ ಇದ್ದೀವಿ. ಏನೇ ವಿಷಯ ಇರಲಿ, ಒಂದು ಪಂಚಾಯತ್ ಆಗ್ಬೇಕಾಗಿರುವಂತದ್ದು, ಅದರಲ್ಲಿ ಸಮಸ್ಯೆಗಳಿದ್ರೆ ಅದರಲ್ಲಿ ಪಂಚಾಯತಿ ಸಮಸ್ಯೆ ಇರಲಿ, ಸಾರ್ವಜನಿಕರ ಸಮಸ್ಯೆ ಇರಲಿ, ನೀವು ಹೇಳ್ಬೋದು. ಸೊ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದಾರೆ, ಆದಷ್ಟು ಇಲ್ಲೇ ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ. ಇಲ್ಲಾಂದ್ರೆ ಒಂದು ನಿರ್ದಿಷ್ಟವಾದ ಸಮಯದೊಳಗೆ ಅದನ್ನ ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ. ಈ ಒಂದು ಸಭೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟದ್ದು. ನೀವು ಯಾರಾದ್ರೂ ಪೆನ್ಷನ್ ಬಗ್ಗೆ ಕೇಳಿದ್ರೆ ನನಗೆ ಉತ್ತರ ಹೇಳಿದ್ರೆ ನಾವು ರಿಲೇಟೆಡ್ ನವೀನಿಗೂ ಸಂಬಂಧಪಡ್ತಾರೆ. ಸೊ RDPR ಏನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಹವಾಲನ್ನು ಶುರು ಮಾಡ್ಬೋದು. ಅದಕ್ಕೆ ಮುಂಚೆ ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನದ ದಿನಾಚರಣೆ ಬಗ್ಗೆ 2 ಮಾತನ್ನು ಇಷ್ಟಪಡ್ತೀನಿ. ಇವತ್ತಿಗೆ 75 ವರ್ಷ ಆಯ್ತು. 1949ನೇ ಇಸ್ವಿ ಇದೇ ದಿನ ನಾವು ನಮ್ಮ ಸಂವಿಧಾನವನ್ನು ನಾವು ನಮಗೋಸ್ಕರ ಅರ್ಪಿಸ್ಕೊಂಡಿರೋ ದಿನ. ಸಂವಿಧಾನ ಅಂದ್ರೆ ನಮ್ಮ ಇಡೀ ದೇಶ ಹೇಗೆ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ರೂಪ.
ಅದನ್ನ ಒಂದು ಬುಕ್ನಲ್ಲಿ ತಯಾರಿಸಿ ನಮ್ಮ ಏನು ಪಾರ್ಲಿಮೆಂಟ್ ಇದೆ ಅದನ್ನು ಪಾಸ್ ಮಾಡಿ ಶಾಸನಬದ್ಧವಾಗಿ ಮಾಡ್ಕೊಂಡಿರೋದು. ನಾವು ನಮ್ಮಷ್ಟಕ್ಕೆ ಮಾಡ್ಕೊಂಡಿರೋದು ಡೆಮೋಕ್ರೆಟಿಕಲಿ ಪಾಸ್ಡ್ ಕಾನ್ಸ್ಟಿಟ್ಯೂಷನ್. ಇಡೀ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಕಾನ್ಸ್ಟಿಟ್ಯೂಷನ್ ಸಂವಿಧಾನ. ಯಾಕಂದ್ರೆ ನಮ್ಮ ಸಮಾನತೆಯನ್ನು ಎತ್ತಿಡಿಯುತ್ತೆ, ನ್ಯಾಯವನ್ನು ಎತ್ತಿಡಿಯುತ್ತೆ, ಹಾಗೂ ಒಗ್ಗಟ್ಟನ್ನು ಸಹ ಸಾಗುತ್ತೆ. ಒಗ್ಗಟ್ಟಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ನಮ್ಮ ದೇಶದಲ್ಲಿ ಎಷ್ಟು ನಾನಾ ವಿಧಗಳಿವೆ, ಜನರಾಗ್ಲಿ, ಪದ್ಧತಿಗಳಾಗ್ಲಿ, ಸಂಪ್ರದಾಯಗಳಾಗ್ಲಿ, ಜಾತಿಯಾಗ್ಲಿ, ಭಾಷೆಗಳಾಗ್ಲಿ, ಇಷ್ಟು ಒಡೆದು ಹೋಗೋದು ಬಹಳ ಸುಲಭ. ಆದ್ರೆ ಯಾವತ್ತಿಗೂ ಇವು ಎಲ್ಲರೂ ಒಗ್ಗೂಡಿಸಿ ಒಟ್ಟಿಗೆ ಇರಬೇಕು ಅಂತ ಒಂದು ಬೈಂಡ್ ಮಾಡುವಂತಹ ಒಂದು ಕಾನೂನಾತ್ಮಕವಾದ ಒಂದು ಸಂವಿಧಾನ ನಮ್ಮದು. ಇದನ್ನ ತಯಾರಿಕೆ ಮಾಡೋದ್ರಲ್ಲೂ ಬಹಳಷ್ಟು ಶ್ರಮ ಆಗಿದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕು. ಅವರು ಏನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಸಂವಿಧಾನ ತಯಾರಿಕೆ ಮಾಡಿರುವಂತಹ ಒಂದು ಸಮಿತಿ ಏನಿದೆ ಅದರ ಅಧ್ಯಕ್ಷರಿದ್ರು. ಅದನ್ನು ಹೇಗೆ ನಾನಾ ದೇಶಗಳದ್ದು ಅಧ್ಯಯನ ಮಾಡಿಸಿ ಅದನ್ನ ಒಳ್ಳೆ ವಿಚಾರಗಳನ್ನ ನಮ್ಮ ಸಂವಿಧಾನಕ್ಕೆ ಅಳವಡಿಸ್ಕೊಂಡು ಮತ್ತೆ ನಮ್ಮ ಜನತೆಗೆ ಅನುಗುಣವಾದಂತೆ ಅದನ್ನ ಮಾರ್ಪಡಿಸಿ ಅಳವಡಿಸಿಕೊಂಡು ಅದಕ್ಕೆ ಹೇಗೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಸಪೋರ್ಟ್ ಅಲ್ಲಿ ಒಂದು ಕ್ರಿಯೇಟ್ ಆಗಿರುವಂತಹ ಸಂವಿಧಾನಗಳು ಇವತ್ತು ಅವನ್ನ ನೆನೆಸ್ಕೊಂಡು ನಾವು ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ.